ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 21ನೇ ಅಧ್ಯಾಯ 16ರಿಂದ. ಯೋಬನು 21ನೇ ಅಧ್ಯಾಯ 16ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಹಾ, ಅವರ ಸುಖವು ಅವರ ಕೈಯಲ್ಲಿ ನೆಲೆಸಿರುವುದಿಲ್ಲ, ದುಷ್ಟರ ಆಲೋಚನೆಯು ನನಗೆ ದೂರವಾಗಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತೊಬ್ಬರ ಸುಖ ಏನು ಬಂದರೂ ಕೂಡ ಅದು ಅವರ ಕೈಯಲ್ಲಿ ನೆಲೆಸಿರುವುದಿಲ್ಲ. ಅವರು ಪ್ರಾಪಂಚಿಕ ಮನುಷ್ಯರು. ಯಾವುದೇ ರೀತಿ ಮಾತಾಡ್ಬೋದು, ಅನ್ಯಾಯದಲ್ಲಿ ಗಳಿಸಿರ್ಬೋದು, ಸೊಕ್ಕಿನ ಮಾತು ಮಾತಾಡ್ಬೋದು, ಅಹಂಕಾರದಲ್ಲಿ ಇನ್ನೊಬ್ಬರಿಗೆ ದಗ, ಮೋಸ, ಅನ್ಯಾಯ ಮಾಡಿರ್ಬೋದು. ಅದರಿಂದ ಸುಖವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಎಷ್ಟೇ ಸತ್ಯ ಹೇಳಿದ್ರು, ನ್ಯಾಯ ಮಾತಾಡಿದ್ರು ಅವರು ಕೇಳೋರಾಗಲ್ಲ. ಕಾರಣ ಯಾಕೆಂದರೆ ಅವರಲ್ಲಿ ಪಾಪವು ತುಂಬಿ ಹೋಗಿದೆ. ಅದು ಲೋಕದಿಂದ ಬಂದ ಸುಖವು ಖಂಡಿತವಾಗಿ ಅವರ ಕೈಯಲ್ಲಿಲ್ಲ. ಒಂದಲ್ಲ ಒಂದು ದಿವಸ ಅದು ಜಾರಿ ಹೋಗ್ತದೆ. ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ ತಾಯಿಯ ಪಾಪ ಅಳಿದು ಹೋಗೋದಿರಲಿ ಅಂತ ಖಂಡಿತವಾಗಿ ಇದನ್ನು ಅವರು ಅನುಭವಿಸಲೇಬೇಕಾಗ್ತದೆ. ಆದ್ದರಿಂದ ಅದು ಅವರಲ್ಲಿ ನೆಲೆಸಿರುವುದಿಲ್ಲ. ಆದ್ದರಿಂದ ಇದನ್ನು ತಿಳ್ಕೊಂಡು ನಾವು ಸುಮ್ಮನೆ ಇದ್ದು ಬಿಡಬೇಕು ಅಂತ ಇದರ ಅರ್ಥ. ದುಷ್ಟರ ಆಲೋಚನೆಯು ನನಗೆ ದೂರವಾಗಿರಲಿ. ನೋಡಿ, ದುಷ್ಟರ ಆಲೋಚನೆ ಖಂಡಿತವಾಗಿಯೂ ಎಷ್ಟೇ ಬುದ್ಧಿವಾದ ಹೇಳಿದರು, ಎಷ್ಟೇ ಸತ್ಯ ಮಾತಾಡಿದರು, ಏನೇ ಮಾತಾಡಿದ್ರು ಕೂಡ ಅವರ ಯೋಚನೆ ಕೆಟ್ಟದ್ದೇ. ಯಾಕೆಂದರೆ ಇವ್ರದ್ದು ಹೇಗಾರು ಹಾಳು ಮಾಡಬೇಕು, ಇವ್ರದೆಲ್ಲವನ್ನು ನಾವು ವಶಪಡಿಸಿಕೊಳ್ಬೇಕು, ಇವ್ರನ್ನ ನಾವು ಸಂಪೂರ್ಣವಾಗಿ ಇವರಿಗೆ ಏನು ಇಲ್ಲದೆ ಮಾಡಬೇಕು, ಇವರಿಗೆ ಹೇಗೆ ತೊಂದರೆ ಕೊಡೋದು, ಹೇಗೆ ನೋವು ಕೊಡೋದು ಅಂತೇಳಿ ಆ ಕಡೆ ಈ ಕಡೆ ಚಾಡಿ ದೂರು ಹೇಳಿಕೊಂಡು, ಇಲ್ಲ ಸಲ್ಲದನ ಸುಳ್ಳು ಸಾಕ್ಷಿ ಹೇಳಿಕೊಂಡು ಅವರು ಇರ್ತಾರೆ, ಕಾಲ ಕಳೀತಾರೆ. ಅವರು ಎಷ್ಟೇ ಬುದ್ಧಿವಾದ ಹೇಳಿದ್ರು, ಏನು ಮಾಡಿದ್ರು ಅವರು ಕೇಳೋರಲ್ಲ. ಲೋಕದ ಮನುಷ್ಯರವರು. ಅವರ ಆಲೋಚನೆಯು ನನಗೆ ದೂರವಾಗಿರಲಿ. ಅಂದರೆ ಅಂಥವರ ಆಲೋಚನೆ ಕೇಳಬಾರದು. ನಾವು ಅಂಥವ್ರ ಜೊತೆಲಿ ಕೂತುಕೊಳ್ಳಲು ಬಾರದು. ಇದು ಕೀರ್ತನೆ 1ರಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲಿರುಳು ಯೆಹೋವನ ವಾಕ್ಯವನ್ನು ಧ್ಯಾನಿಸುವವನೇ ಧನ್ಯನು ಅಂತ. ಯೆಹೋವ ಅಂದರೆ ಪರಮಾತ್ಮ, ಭಗವಂತ ಅಂತ. ಇದನ್ನು ನಾವು ಬಹಳ ಸಲ ಹಿಂದೆ ತಿಳಿದುಕೊಂಡಿದ್ದೇವೆ. ಅಂತ ಹಗಲಿರುಳು ಯೋಚನೆ ಮಾಡಿ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಜೀವಿಸುವವರು ಅವರು ಧನ್ಯರು. ಅದಕ್ಕೆ ಯೋಬ ಹೇಳ್ತಾನೆ, ಇಲ್ಲಿ ಹೇಳಿದ್ದಾರೆ ಏನಪ್ಪ ಅಂದರೆ, ದುಷ್ಟರ ಆಲೋಚನೆ ನನಗೆ ದೂರವಾಗಿರಲಿ, ಅವರ ಆಲೋಚನೆ ನನಗೆ ಬೇಡ ಅಂತ. ಹಾಗೆ ಇವತ್ತು ನಮ್ಮ ಬಾಯಲ್ಲಿ ಕೂಡ ತಿಳಿಸ್ತಾ ಹೋದ ಮೇಲೆ ಕೇಳೋದಿಲ್ಲ, ಮಾಡೋದಿಲ್ಲ, ವಿರುದ್ಧವಾಗಿ ಮಾತಾಡ್ತಾರೆ ಅಂದರೆ ಅವರ ಆಲೋಚನೆ ನಮ್ಮಲ್ಲಿ ಇರಬಾರ್ದು. ಅದಕ್ಕೆ ನಾವು ಬೇಸರಗೊಳ್ಳಬಾರದು. ನಾವು ದೇವರೊಂದಿಗೆ ಜೀವಿಸುವುದನ್ನು ಕಲಿತುಕೊಳ್ಳಬೇಕು ಅಂತ. 17, ದುಷ್ಟರ ದೀಪವು ಆರಿ ಹೋದದ್ದು ಎಷ್ಟು ಸಾರಿ ಉಪದ್ರವವು ಅವರಿಗೆ ಸಂಭವಿಸಿದೆ. ನೋಡಿ, ಅವರಿಗೆ ಅನೇಕ ಕಷ್ಟ, ಸಂಕಟ, ದುಃಖಗಳು ಬರ್ತಲೇ ಇರ್ತದೆ ಅಂತವರಿಗೆ. ಇದು ಇವತ್ತು ಕೂಡ ನಾವು ಅನೇಕರನ್ನ ಕಾಣ್ಬೋದು. ನಾನು ಕಾಣ್ತಲೇ ಇದ್ದೇನೆ. ತಿಳಿಸಿದ್ರು ಕೂಡ ಕಷ್ಟ ಬಂದಾಗ ಒಂದ್ಸಲ ಹೌದಪ್ಪ ಅಂತ ಮಾತು ಕೇಳ್ತಾರೆ. ಆಮೇಲೆ ಇಲ್ಲ, ನಾವು ಅದನ್ನು ಬಿಡೋದಿಲ್ಲ, ಇದನ್ನು ಬಿಡುವುದಿಲ್ಲ ಅಂತೇಳಿ ಹಿಂದಿನಿಂದ ಬೈತಾರೆ, ಮಾಡ್ತಾರೆ. ಇದು ನನಗೂ ಕೂಡ ಸಂಭವಿಸಿದಂಥದ್ದೇ. ಒಂದು ಸಹೋದರಿಯರೆಲ್ಲ ಅನೇಕ ರೀತಿ ಎಷ್ಟೋ ಜನ ನಾಟಕ ಆಡಿ ಎಂತೆಂಥ ಶಿಕ್ಷೆಯನ್ನು ಅನುಭವಿಸಿದ್ರು. ಎಷ್ಟು ಲಕ್ಷ ನಾಶ ಮಾಡಿಕೊಟ್ರು. ತಿನ್ನಕ್ಕೆ ಅನ್ನ ಇಲ್ಲದಾಯ್ತು, ಹಾಕ್ಲಿಕ್ಕೆ ಬಟ್ಟೆ ಇಲ್ಲದಾಯ್ತು, ಕಣ್ಣೀರು ಹಾಕೊಂಡು ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ದು ಆಯಿತು. ಆದರೂ ಅವ್ರು ಏನಾಗ್ತಾರೆ, ಮಾತು ಕೇಳೋದಿಲ್ಲ. ದೀಪವು ಎಷ್ಟು ಸಲ, ಈಗ ನಾವು ದೀಪವನ್ನು ಉರಿಸುವಾಗ ಎಣ್ಣೆ ಹಾರಿ ಹೋದರೆ ಅದು ಏನಾಗ್ತದೆ, ಅಲ್ಲಿ ಕೆಟ್ಟು ಹೋಗ್ತದೆ. ಉಪವಾಸ ಎಣ್ಣೆ ಹಾಕಿ ನಾವು ಅದನ್ನು ಉರಿಸಿದರೆ ಮಾತ್ರ ಅದು ಬೆಳಕು. ಈಗ ಒಂದು ಕರೆಂಟ್ ಲೈಟ್ ಕೂಡ ಏನಾಗ್ತದೆ, ಕರೆಂಟ್ ಹೋದಾಗ ಅದು ಹಾರಿ ಹೋಗ್ತದೆ, ಕತ್ತಲೆ ಬರ್ತದೆ. ಪುನಃ ಕರೆಂಟ್ ಬಂದಾಗ ಅದು ಬೆಳಕು ಕೊಡ್ತದೆ. ಅದೇ ರೀತಿ ಅವರ ಜೀವಿತದಲ್ಲಿ ಆಗ್ತಾ ಇರ್ತದೆ. ಆದರೆ ಅವರು ಎಷ್ಟೇ ಬುದ್ಧಿವಾದ ಹೇಳಿದ್ರು ಅವರು ತಿಳ್ಕೊಳ್ಳೋದಿಲ್ಲ. ಕಾರಣ ಅವರ ಹೃದಯ, ಮನಸ್ಸು ದೇವರಿಂದ ದೂರವಾಗಿದೆ ಅಂತ ಇದರ ಅರ್ಥ. ಎಷ್ಟು ಸಾರಿ ಉಪದ್ರವ ಅವರಿಗೆ ಸಂಭವಿಸಿದೆ. ನೋಡಿ, ಎಷ್ಟು ಸಾರಿ ಅವರು ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸಿದೆ. ಆದರೂ ಹೇಳಿದ್ರು ಮಾತು
ಕೇಳುವುದಿಲ್ಲ. ಅವರಾಗಿದ್ದಾರೆ, ಇಂಥವರಾಗಿದ್ದಾರೆ ದುಷ್ಟರು, ಅದಕ್ಕೆ ಅವರ ಆಲೋಚನೆ ನನಗೆ ದೂರವಾಗಿರಲಿ ಅಂತ ಯೋಬ ಹೇಳಿದ್ದು. ಆಗ ನಾವು ಕೂಡ ಅವರು ಯಾರೇ ಆಗಿರಲಿ, ದೇವರನ್ನು ನಂಬಿದವರಾಗಲಿ ನಂಬದವರಾಗಲಿ ಇಂಥವ್ರನ್ನ ತಿಳ್ಕೊಂಡವ್ರಿಂತ ನಾವು ದೂರವಾಗಬೇಕು. ಅವರಿಗೆ ಕಷ್ಟ ಸಂಕಟ ದುಃಖಗಳು ಬರ್ತಲೇ ಇರ್ತವೆ ಅಂತ ಇದರ ಅರ್ಥವಾಗಿದೆ. ದೇವರು ಕೋಪಗೊಂಡು ಅವರ ಪಾಲಿಗೆ ಸಂಕಟಗಳನ್ನು ಕೊಟ್ಟಿದ್ದು ಎಷ್ಟು ಸಲ ನೋಡಿ. ದೇವರು ಏನ್ ಮಾಡ್ತಾರೆ, ತಿಳಿಸ್ತಾರೆ ಒಂದು ಕೋಪಗೊಂಡು ಒಂದೊಂದು ಕಷ್ಟ ಸಂಕಟಗಳನ್ನು ಕೊಡ್ತಲೇ ಇರ್ತಾರೆ. ಆದರೂ ದೇವರು ಯಾರ ಮುಖಾಂತರ ಅವರಿಗೆ ತಿಳಿಸ್ಬೇಕೋ, ಅವರು ಶಿಕ್ಷೆಗಳನ್ನ ಅನುಭವಿಸೋದು ಬೇಡ, ನರಕಕ್ಕೆ ಹೋಗುವುದು ಬೇಡ ಅಂತೇಳಿ ದೇವರು ಪ್ರೀತಿಯಲ್ಲಿ ಮತ್ತು ತಾಳಿಕೊಂಡು ಏನ್ ಮಾಡ್ತಾರೆ, ತಿಳಿಸ್ತಲೇ ಇರ್ತಾರೆ. ಆದ್ರೆ ಅವರಿಗೆ ಅದು ಗೊತ್ತಾಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅದು ಇವತ್ತು ಕೂಡ ನಡೀತಿದೆ. ಆದ್ರೆ ಅವರಾಗೆ ನಾವು ಆಗಬಾರದು. ಅವರಿಗೆ ಬಹಳ ಸಲ ಶಿಕ್ಷೆಗಳನ್ನು ಕೊಡ್ತಲೇ ಇರ್ತಾರೆ, ಆದ್ರೂ ಅವರು ತಿಳ್ಕೊಳ್ಳೋದಿಲ್ಲ. ಕಾರಣ ಅವರ ಹೃದಯ ಮನಸ್ಸು ಪಾಪದಿಂದ ತುಂಬಿ ಹೋಗಿದೆ ಅಂತ ಇದರ ಅರ್ಥ. 18ನೇ ವಚನ, ಅವರು ಗಾಳಿಗೆ ಸಿಕ್ಕಿಬಿದ್ದ ಹುಳ್ಳಿನಂತೆ ಆದದ್ದು ಎಷ್ಟು ಸರ್ತಿ. ಗಾಳಿಗೆ ಸಿಕ್ಕಿಬಿದ್ದ ಹುಳ್ಳಿನಂತೆ, ಈಗ ಒಂದು ಸಣ್ಣ ಹುಳ್ಳು ಕಡ್ಡಿ ಗಾಳಿಗೆ ಏನಾಗ್ತದೆ, ಅದು ಲೆಕ್ಕಕ್ಕೆ ಇಲ್ಲ. ಅದು ಗಾಳಿಗೆ ತೇಲಾಡಿಕೊಂಡು ಹೋಗಿ ಎಲ್ಲಿಯೋ ಬೀಳ್ಬೋದು, ಬೆಟ್ಟದ ಮೇಲೆ ಬೀಳ್ಬೋದು, ಬೆಂಕಿಗೆ ಬೀಳ್ಬೋದು, ನೀರಿಗೆ ಬೀಳ್ಬೋದು, ಸರ್ವನಾಶವಾಗಿ ಹೋಗ್ಬೋದು. ಆ ರೀತಿ ಅನೇಕ ರೀತಿ ಅವರು ಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಾಗಿ ಏನೂ ಇಲ್ಲದವರು ಆಗಿದ್ದಾರೆ. ಆದರೂ ಅವರಿಗೆ ಆಗ್ತಲೇ ಇದ್ರೆ ಅವರಿಗೆ ಎಷ್ಟೇ ಹೇಳಿದ್ರು ಬುದ್ಧಿವಾದ ಬರುವುದಿಲ್ಲ, ಅವರು ತಿಳ್ಕೊಳ್ಳೋದಿಲ್ಲ. ಎಷ್ಟು ಅವರ್ತಿ ಬಿರುಗಾಳಿ ಕೊಚ್ಚಿಕೊಂಡು ಹೋಗುವ ಹುಟ್ಟಿನಂತಿದ್ದರು. ನೋಡಿದ್ವಿ, ಎಷ್ಟು ಸಲ ಆಯ್ತು ಅದರ ಶಿಕ್ಷೆ ಕೊಡ್ತಾರೆ, ತಿಳಿಸ್ತಾರೆ, ಶಿಕ್ಷೆ ಕೊಡ್ತಾರೆ, ತಿಳಿಸ್ತಾರೆ. ಆದರೆ ಅವರು ಸರ್ವ ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ. ನಾಶನವೆಂಬ ತೀರ್ಪು ಅವರು ಹೊಂದಿಕೊಂಡಿದ್ದಾರೆ. ಆಗ ಅವರು ಆಗಿದ್ದಾರೆ ದುಷ್ಟರು, ಕೆಟ್ಟವರು. ಅಂಥವರ ಸಹವಾಸ ನಮಗೆ ಇರಬಾರದು. ಅವರು ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ನೆಲೆ ಊರೋದಿಲ್ಲ, ಊಟಕ್ಕಿರೋದಿಲ್ಲ, ಬಟ್ಟೆಗಿರೋದಿಲ್ಲ, ಇನ್ನೊಬ್ಬರ ಊಟಕ್ಕಾಗಿ ಇದಕ್ಕಾಗಿ ಆಸೆ ಪಡ್ತಾ ಇದ್ದಾರೆ, ಇನ್ನೊಬ್ಬರೊಂದಿಗಾಗಿ ಹುಂಚು ಹಾಕ್ತಲೇ ಇರ್ತಾರೆ. ಅದಂತೂ ಬಹಳ ಎಚ್ಚರ. ಅವರೊಂದಿಗೆ ಸೇರಿ ಅಂಥವರ ಆಲೋಚನೆಯಲ್ಲಿ ನಾವು ಇರಬಾರ್ದು. ಇದನ್ನೇ ಯೋಬ ಕೂಡ ಹೇಳಿದ್ದು. 19ನೇ ವಚನ, ದೇವರು ದುಷ್ಟನ ಪಾಪ ಫಲವನ್ನು ಅವನ ಮಕ್ಕಳಿಗಾಗಿಟ್ಟಿದ್ದಾನೆ ಅನ್ನುತ್ತೀರೋ. ಆ ಫಲವನ್ನು ಅನುಭವಿಸುವ ಹಾಗೆ ದೇವರು ಅವನಿಗೇನೆ ಕೊಟ್ಟು ಬಿಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ದುಷ್ಟರ ಪಾಪ ಫಲವನ್ನು ಅವನ ಮಕ್ಕಳಿಗಾಗಿಟ್ಟಿದ್ದಾನೆ ಅನ್ನುತ್ತೀರೋ. ಹೌದು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಮೋಚನ ಕಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ, ವಿಮೋಚನ ಕಂಡ 34ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ. ಆಗ ದೇವರು ತಿಳಿಸ್ತಾರೆ. ಒಂದು ವೇಳೆ ಖಂಡಿತವಾಗಿ ತಿರಿಕೊಂಡ್ರೆ ಆ ಪಾಪಗಳಲ್ಲಿಗೆ ಮುಗೀತವೆ. ಇಲ್ಲ ಇದ್ರೆ ಅಪ್ಪ ಮಾಡಿದಂತ ಪಾಪ 3-4 ಮಕ್ಕಳ ತಲೆಮಾರಿಗೆ ಅದು ಬಡ್ಕೊಂಡೇ ಬರ್ತದೆ. ಆಗಲಿ ಏನ್ ಹೇಳ್ತಾರೆ, ಅಯ್ಯೋ ಅಪ್ಪ ಅಷ್ಟು ಸಂಪಾದನೆ ಮಾಡ್ದ, ಹಾಗಿದ್ದ ಹೀಗಿದ್ದ, ಇವತ್ತು ನೋಡಿ ಮಗ ಎಲ್ಲ ಕಳ್ಕೊಂಡ, ಯಾಕೆ ಹೀಗಾಯ್ತು ಅಂತೇಳಿ. ಅದ್ರ ಅಪ್ಪ ಯಾವ ರೀತಿ ಸಂಪಾದನೆ ಮಾಡ್ತಾರೆ, ದಗ, ಮೋಸ, ಅನ್ಯಾಯ, ನಾನಾ ರೀತಿ ದೇವರಿಗೆ ವಿರುದ್ಧವಾಗಿ ಇತರರಿಗೆ ಮೋಸ ಮಾಡಿಕೊಂಡು ಸಂಪಾದನೆ. ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಸರ್ಕಾರದ ವಸ್ತು ಯಾರದ್ದಾಗಿದೆ, ಇಡೀ ದೇವರದ್ದು ಆಗಿದೆ, ಅದನ್ನು ಕೂಡ ಕೊಳ್ಳೆ ಹೊಡೆಯೋರು, ಕೋಟಿ ಮಾಡೋರು ಕೂಡ ಅವರಿಗೂ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಅವರ ಮಕ್ಕಳು ಕೂಡ ಎಲ್ಲೆಲ್ಲಿಯೋ ಸಾಯ್ತವೆ, ಎಲ್ಲೆಲ್ಲಿದ್ದಲೋ ಶವಗಳು ಬರ್ತವೆ. ಇದೆಲ್ಲ ಅವರಿಗೆ ಅರ್ಥವಾಗುವುದಿಲ್ಲ. ಅನೇಕ ತಂದೆ ತಾಯಿ ಇದ್ದಾಗೆ ಮಕ್ಕಳು ಸಾಯ್ತಾರೆ. ಮಕ್ಕಳ ಹೆಣದ ಮೇಲೆ ತಂದೆ ತಾಯಿಗೆ ಅಲ್ಲಿ ಗೋಳಾಡಿಕೊಂಡು ಆ ಕಣ್ಣೀರು ಆ ಹೆಣದ ಮೇಲೆ ಬೀಳ್ತದೆ. ಇದು ಕೂಡ ಯೆರೆಮೀಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಯೆರೆಮೀಯ ಅಂದ್ರೆ ಕಣ್ಣೀರಿನ ಮನುಷ್ಯ ಅಂತ ಇದರ ಅರ್ಥ. ಬೈಬಲಿನಲ್ಲಿ ಯೆರೆಮೀಯ ಅಂದ್ರೆ ಅದು ಇಬ್ರೂ ಭಾಷೆ, ಕನ್ನಡದಲ್ಲಿ ಕಣ್ಣೀರಿನ ಮನುಷ್ಯ ಅಂತ. ಅಂದ್ರೆ ದೇವರು ಇತರರಿಗಾಗಿ ಸುವಾರ್ತೆಯನ್ನು ಸಾರಿದಾಗ, ದೇವರ ವಿಷಯವನ್ನು ಸಾರಿದಾಗ ಅವರಿಂದ ಹಿಂಸೆ ಪಟ್ಟಿದ್ದು ಅದು ಕಣ್ಣೀರು. ಅದುವೇ ಯೆರೆಮೀಯ ಅಂದ್ರೆ ಕಣ್ಣೀರಿನ ಮನುಷ್ಯ ಅಂತ. ಹಾಗೆ ಇದು ಅಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ 109ರಲ್ಲಿ ಬರೆದಿರೋದು, ತಾಯಿಯ ಪಾಪ ಅಳಿದು ಹೋಗದಿರಲಿ. ತಾಯಿ ಮಾಡಿದಂತ ಪಾಪ ಅಲ್ಲಿ ಖಂಡಿತವಾಗಿ ಅಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಒಬ್ಳಿಗಾದ್ರೂ ಅದು ಬಂದೇ ಬರುತ್ತದೆ. ಆದ್ರಲ್ಲಿ ಮತ್ತೊಂದು ಮಾತನ್ನ ಯೋಬ ಹೇಳ್ತಾನೆ, ಆ ಫಲವನ್ನು ಅನುಭವಿಸುವ ಹಾಗೆ ದೇವರು ಅವನಿಗೆ ಕೊಟ್ಟು ಬಿಡಲಿ, ಆದರೆ ಮಕ್ಕಳಿಗೆ ಬೇಡ, ಅವನಿಗೆ ಆ ಪಾಪವನ್ನ ಕೊಡ್ಲಿ ಅಂತೇಳಿ ಹೇಳ್ತಾರೆ. ಯಾಕೆ ಮಕ್ಕಳು ಪಾಪ ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಅವ್ರು ಯಾಕೆ ಅನುಭವಿಸ್ಬೇಕು ಅಂತೇಳಿ. ಇದು ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಆದರೆ ಯೆಹೆಜ್ಕೇಲ, ಬೈಬಲಿನಲ್ಲಿ ಯೆಹೆಜ್ಕೇಲ 18ನೇ ಅಧ್ಯಾಯ, ಯೆಹೆಜ್ಕೇಲ ಅಂದ್ರೆ ಬಹಳ ಕಠಿಣ ಮನುಷ್ಯ, ಕಠಿಣ ಪ್ರವಾದಿ. ಇಡೀ ಬೈಬಲಲ್ಲಿ ನೋಡುವಾಗ
ಯೆಜ್ಕೇಲನಷ್ಟು ಕಠಿಣ ಪ್ರವಾದಿ ಯಾರೂ ಇಲ್ಲ. ಸಾಧಾರಣ ಕಠಿಣವಾಗಿ ಮೋಶೆ ಬಂದ ಆಮೇಲೆ ಏನು ಮಾಡಿದ್ರು, ಯೆಶಾಯನನ್ನು ಆರಿಸಿಕೊಂಡ್ರು. ಸ್ವಲ್ಪ ಇನ್ನೂ ಕಠಿಣ, ಯೆರೆಮೀಯನ ಭಯಂಕರ ಕಠಿಣ, ಅದಕ್ಕಿಂತಲೂ ಭಯಂಕರವಾದ ಕಠಿಣ ಪ್ರವಾದಿ ಯೆಜ್ಕೇಲ. ಅಂದರೆ ಕಠಿಣ ಹೃದಯದವನು ಅಂತ ಇದರ ಅರ್ಥವಾಗಿದೆ. ದೇವರೇ ಅವರನ್ನು ಆ ರೀತಿ ಮಾಡಿದ್ದಾರೆ. ಹಾಗಿರಲಿ. ಆದರೆ ಮಕ್ಕಳೇ ಅನುಭವಿಸಲಿರುವಾಗ ಯೆಜ್ಕೇಲ 18ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಅಪ್ಪ ಇಂತಿಂಥ ಪಾಪವನ್ನು ಮಾಡಿದ್ದಾನೆ, ಅದಕ್ಕೆ ಈ ತಂದೆ ತಾಯಿಗಳು ಈ ಶಿಕ್ಷೆ ಬಂದು ಹೋಗಿದೆ ಅಂತೇಳಿ ಮಕ್ಕಳಿಗೆ ದೇವರು ಯಾರ ಮುಖಾಂತರವಾದರೂ ತಿಳಿಸ್ತಾರೆ. ಹಾಗೆ ತಿಳಿಸಿದಾಗ ಮಕ್ಕಳು ಆಗ ತಂದೆಯ ದೋಷ ಫಲವನ್ನು ಬಿಟ್ಟು ದೇವರ ವಾಕ್ಯದಂತೆ ನಡೆದರೆ, ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಈ ತಂದೆ ತಾಯಿಯ ಪಾಪಗಳು ಮಕ್ಕಳ ಮೇಲೆ ಬರುವುದಿಲ್ಲ. ಕೇಳಿ ಒಂದು ವೇಳೆ ಸುಮ್ಮನೆ ಆದರೆ ಈ ತಂದೆ ತಾಯಿಯ ಪಾಪಗಳು ಮಕ್ಕಳ ಮೇಲೆ ಬರುವುದು ನಿಶ್ಚಿತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಜ್ಕೇಲ 18ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದಕ್ಕೆ ಒಂದು ಉದಾಹರಣೆ ನಾನು ಕೂಡ ಬಹಳ ಸಲ ಸಾಕ್ಷಿ ಹೇಳಿದ್ದೇನೆ. ನಮ್ಮ ತಂದೆ ಮಾಡಿದಂಥ ನಮ್ಮ ಅಜ್ಜ ಮಾಡಿದಂಥ ಪಾಪ ನಮ್ಮ ತಂದೆಯ ಮೇಲೆ ಬಂತು, ಆ ಪಾಪ ನನ್ನ ಮೇಲೆ ಬಂತು. ಆಮೇಲೆ ನಮ್ಮ ಅಪ್ಪನ 2ನೇ ಹೆಂಡತಿಯ ಮಗನ ಮೇಲೆ ಸಂಪೂರ್ಣ ಪಾಪಗಳು ಅಲ್ಲಿ ಕೂಡ ಬಂತು. ಆದರೆ ಆ ಪಾಪದಿಂದ ನಾನು ಕೂಡ ಸಾಯಬೇಕಾಯಿತು. ದೇವರು ನನ್ನನ್ನು ಬದುಕಿಸಿ ಇವತ್ತು ಸಾಕ್ಷಿಯನ್ನಾಗಿ, ಬೋಧಕನನ್ನಾಗಿ, ಉಪದೇಶವನ್ನು ಆರಿಸಿಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಪದೇಶಕನನ್ನಾಗಿಯೂ ಆಗಿದ್ದು ದೇವರು ಯಾರನ್ನು ಬಿಡಿಸ್ಬೇಕೋ, ಯಾರನ್ನು ರಕ್ಷಿಸಬೇಕೋ ಅವರನ್ನೇ ರಕ್ಷಿಸ್ತಾರೆ. ಅದು ಕೂಡ ದೇವರ ಚಿತ್ತವಲ್ಲದ ಯಾರು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ, ದೇವರ ಬಳಿಗೆ ಬರಲು ಸಾಧ್ಯವಿಲ್ಲ. ನಾನು ಬಂದೆ, ನಾನು ಬಿಟ್ಟು ಬಂದೆ, ನನ್ನ ದೇವರು ಆಶೀರ್ವಾದ ಮಾಡಿದ್ರು. ಖಂಡಿತವಾಗಿಯೂ ದೇವರ ಆಶೀರ್ವಾದ, ಪ್ರೀತಿ ಇಲ್ಲದೆ ಹಿರಿಯರ ಪಾಪದಿಂದ ಬಿಡುಗಡೆ ಆಗಲು ಸಾಧ್ಯವೂ ಕೂಡ ಇಲ್ಲ. ಇವತ್ತು ಸರಿಯಾದ ಸತ್ಯ ಸುವಾರ್ತಿಕ ಸಾಕ್ಷಿಯನಾಗಿ, ಉಪದೇಶಕನಾಗಿ ಆಗಬೇಕಾದರೆ, ಇವತ್ತು ಯೋಬನಾಗಿ ಆಗಬೇಕಾದರೂ, ದೇವರ ಪ್ರವಾದಿ ಸಾಕ್ಷಿಗಳಾಗಿ ಆಗಬೇಕಾದರೂ ದೇವರ ಪ್ರೀತಿ ಆಶೀರ್ವಾದ ಇಲ್ಲದೆ ಯಾರು ಬದಲಾಗಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 20ನೇ ವಚನ, ಅವನು ತನ್ನ ನಾಶವನ್ನು ಕಣ್ಣಾರೆ ಕಾಣಲಿ, ಸರ್ವಶಕ್ತನ ರೌದ್ರ ರಸವನ್ನು ಪಾನ ಮಾಡಲಿ ಯಾರು ಈ ಅಪ್ಪಂದಿರು. ಮಕ್ಕಳಿಗೆ ಅದು ಬೇಡ. ಅವರವರು ಮಾಡಿದ ಪಾಪ ಅವರು ಕಣ್ಣಾರೆ ಕಾಣಲಿ, ಸರ್ವಶಕ್ತನ ರೌದ್ರ ರಸವನ್ನು ಪಾನ ಮಾಡಲಿ. ಅಂದರೆ ದೇವರ ಕೋಪವನ್ನು, ಅವನು ದ್ರಾಕ್ಷಾರಸವನ್ನು ಇವತ್ತು ಕಾಫಿ ಟೀ ಯಾವ ರೀತಿ ಕುಡಿತಾರೋ ಅದೇ ರೀತಿ ಅವನೇ ಕುಡಿಲಿ. ಅವನ ಮಕ್ಕಳಿಗೆ ಅದು ಬೇಡಪ್ಪ ಅಂತ ಯೋಬ ಹೇಳ್ತಾನೆ. ಆದರೆ ಯೋಬನ ಹೇಳಿದಾಗೆ ದೇವರು ಕೇಳೋದಿಲ್ಲ. ದೇವರು ಏನು ಮಾಡ್ತಾರೆ, ಅದಕ್ಕೆ ಆಗಲೇ ಹಿಂದೆ ಹೇಳಿದ ಹಾಗೆ ಯೆಜ್ಕೇಲ 18ನೇ ಅಧ್ಯಾಯದಲ್ಲಿ ದೇವರು ತಿಳಿಸ್ತಾರೆ. ಆಗ ನಮ್ಮ ಅಪ್ಪ ಇಂಥ ಕೆಲಸ ಮಾಡಿದಾನಪ್ಪ ಅಂತ ಬಿಟ್ಟು ಮಕ್ಕಳು ಅಲ್ಲಿ ಸರಿದಾಗ, ಅಪ್ಪ ಅವನ ಬಿಟ್ಟು ಆ ಬುದ್ಧಿಯನ್ನು ಬಿಟ್ಟು ಸರಿದಾಗ ದೇವರು ಆಶೀರ್ವಾದ ಮಾಡ್ತಾರೆ. ಇಲ್ಲದ್ರೆ ಅನುಭವಿಸಲೇಬೇಕಾಗ್ತದೆ. ಅದು ಕೂಡ ದೇವರು ತಿಳಿಸಿದಾಗ ಪ್ರಾರ್ಥನೆ ಮಾಡಿಕೊಂಡು ಪಶ್ಚಾತ್ತಾಪ ಮಾಡಿಕೊಂಡು ಮುಂದೆ ಶಾಂತಿ ಸಮಾಧಾನದಲ್ಲಿ ಹೋದರೆ ಮಾತ್ರ ಖಂಡಿತವಾಗಿ ದೇವರಿಂದ ಆಶೀರ್ವಾದ ಸಿಗ್ತದೆ. ಇನ್ನು ಕೆಲವರನ್ನು ದೇವರೇ ಆ ಒಂದು ಪಾಪಗಳಿಂದ ಬಿಡುಗಡೆ ಮಾಡೋರಾಗಿದ್ದಾರೆ. ಹಾಗೆ ಇವತ್ತು ನೋಡಿ, ನನ್ನನ್ನು ಏನು ಮಾಡಿದ್ರು, ದೇವರೇ ಆ ಪಾಪಗಳಿಂದ ಬಿಡುಗಡೆ ಮಾಡಿದರು. ಹಾಗೆ ಅನೇಕರಿಗೆ ಏನು ಮಾಡ್ತಾರೆ, ತಿಳಿಸ್ತಾರೆ. ಅದನ್ನು ಕೇಳಿ ದೇವರಿಗೆ ವಿಧೇಯರಾದರೆ ಆಶೀರ್ವಾದ, ಇಲ್ಲದ್ರೆ ಆ ಪಾಪವನ್ನು ಅನುಭವಿಸಲೇಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 2 ರೀತಿಯಲ್ಲಿ ದೇವರ ಕಾರ್ಯಗಳಿವೆ. ಈಗ ಅವನ ಆಯುಷ್ಯ ಕತ್ತರಿಸಿ ಹೋದ ಮೇಲೆ ತನ್ನನ್ನು ಹಿಂಬಾಲಿಸುವ ಸಂತತಿಯವರ ಚಿಂತೆ ಏನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಇದು ಬಹಳ ಒಂದು ವಿಶೇಷವಾದಂಥ ಮಾತು. ಅವನ ಆಯುಷ್ಯ ಕತ್ತರಿಸಿ ಹೋದ ಮೇಲೆ ತನ್ನನ್ನು ಹಿಂಬಾಲಿಸುವ ಸಂತತಿಯ ಚಿಂತೆ ಏನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಏನಾಗ್ತದೆ, ಇಲ್ಲಿ ಅವನ ತಂದೆ ಅಂದ್ರೆ ಆಯುಷ್ಯಲ್ಲಿ ತೀರಿ ಹೋಗ್ತದೆ. ಆಮೇಲೆ ತನ್ನನ್ನು ಹಿಂಬಾಲಿಸುವ ಸಂತತಿ ಅವರ ಚಿಂತೆ ಏನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಅವರು ಚಿಂತೆ ಮಾಡಿ 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 ಏನು ಮಾಡ್ತಾರೆ, ಚಿಂತೆ ಮಾಡಿ ಪ್ರಯೋಜನ ಏನು. ಅಪ್ಪನ ಆಯುಷ್ಯ ಮುಗಿದು ಹೋಯಿತು, ಅವನು ಹೋದ ಪಾಪದಲ್ಲಿ ಕಡೆಗೆ ಎಷ್ಟೇ ಹಿಂಬಾಲಿಸಿದ್ರು, ಏನೇ ಮಾಡಿದ್ರು, ಏನೇ ಚಿಂತೆ ಮಾಡಿದ್ರು ಪಾಪದಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲ. ಆದ್ರಿಂದ ಏನಾಗಬೇಕಲ್ಲಿ, ಖಂಡಿತವಾಗಿ ಅಪ್ಪನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಬಳಿಗೆ ಬಂದರೆ ಮಾತ್ರ ಅಲ್ಲಿ ಆಶೀರ್ವಾದ. ಆಮೇಲೆ ಅಲ್ಲಿ ಏನೇ ಇಷ್ಟೇ ಹಿಂಬಾಲಿಸಿದ್ರು, ಏನೇ ಮಾಡಿದ್ರು ತಂದೆ ತಾಯಿಯೇ ದೇವರು ಅಂತ ಹೇಳ್ತಾರೆ. ಖಂಡಿತವಾಗಿ ತಂದೆ ತಾಯಿಯು ದೇವರಾಗಲು ಸಾಧ್ಯವೇ ಇಲ್ಲ.
ಯಾಕೆಂದ್ರೆ ತಂದೆ ತಾಯಿಯ ಮೂಲಕ ದೇವರು ನಮ್ಮನ್ನ ಭೂಲೋಕದಲ್ಲಿ ಜನನ ಆಗುವಾಗ ಮಾಡಿದರೆ ನಮ್ಮ ಭೂಲೋಕದಲ್ಲಿ ತಂದೆ ತಾಯಿಯ ಮೂಲಕ ಒಂದು ಸೃಷ್ಟಿ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ ನೋಡುವಾಗ ಫಸ್ಟ್ ಆದಿ ಮಾನವನ ಸೃಷ್ಟಿ ಮಾಡಿದ್ರು. ಆದಿಕಾಂಡ 2:21 ನೋಡುವಾಗ ಅಲ್ಲಿ ಅವರನ್ನ ಮದುವೆ ಮಾಡಿದ್ರು. ಆದಿಕಾಂಡ 1:26 1:28 ಓದುವಾಗ ಅಲ್ಲಿ ಅವರಿಗೆ ನಿಮ್ಮ ಸಂತಾನವು ಭೂಲೋಕದಲ್ಲಿ ತುಂಬಿಕೊಳ್ಳಿರಿ ಅಂತ ಆಶೀರ್ವಾದ ಮಾಡಿದ್ರು. ಹಾಗೆ ಇವತ್ತು ಇಡೀ ಒಂದು ಗಂಡು ಹೆಣ್ಣಿಗೆ ಮಕ್ಕಳ ಸಂತಾನ ದೇವರ ಆಶೀರ್ವಾದ, ದೇವರೊಂದು ವರದಿಂದ ಅವರು ಮಕ್ಕಳನ್ನ ಪಡೆಯುತ್ತಾರೆ. ಆದರೆ ತಂದೆ ತಾಯಿಗೆ ಆಶೀರ್ವಾದ, ದೇವರ ಆಶೀರ್ವಾದ ಇಲ್ಲದೆ ಅವರು ಮಕ್ಕಳನ್ನು ಕೂಡ ಪಡೆಯಲು ಸಾಧ್ಯವಿಲ್ಲ. ಇವತ್ತು ಅನೇಕರಿಗೆ ಎಷ್ಟೆಷ್ಟೋ ಕೋಟೇಶ್ವರಿಗೂ ಇದ್ದರೂ ಕೂಡ ಕೆಲವರಿಗೆ ಏನಾಗ್ತಾರೆ, ಮಕ್ಕಳೇ ಇಲ್ಲ. ನಾನಾ ರೀತಿಯಲ್ಲಿ ಅವರು ಚಿಂತೆಯನ್ನು ಅನುಭವಿಸ್ತಾ ಇದ್ದಾರೆ. ಆಮೇಲೆ ತಂದೆ ತಾಯಿಯೇ ದೇವರಪ್ಪ, ತಂದೆ ತಾಯಿಯೇ ಆಶೀರ್ವಾದ ಅಂತ ಅನೇಕ ವಾಹನಗಳಲ್ಲಿ ಮನೆಗಳಲ್ಲಿ ಎಲ್ಲ ಬರೆಯಲ್ಪಟ್ಟಿದ್ರೆ ನಾವು ಕಾಣಬಹುದು. ತಂದೆ ಕೆಟ್ಟ ಕೆಲಸ ಮಾಡಿಲ್ವಾ, ಕೆಟ್ಟದ್ದು ಯೋಚನೆ ಮಾಡಿಲ್ವಾ, ತಾಯಿಯೊಂದಿಗೆ ಜಗಳ ಮಾಡಿಲ್ವಾ, ತಾಯಿಗೆ ಹೀನಮನವಾಗಿ ಬೈದಿಲ್ವಾ, ಅಥವಾ ಇತರರಿಗೆ ನಾನಾ ರೀತಿ ಅನ್ಯಾಯ ಮಾಡಿಲ್ವಾ, ಇತರರನ್ನು ಮನ ನೋಯಿಸ್ಲಿಲ್ವೋ, ಅದೇ ರೀತಿ ತಾಯಿ ಕೂಡ ಈ ರೀತಿ ಆಗಿರುವಾಗ ಅವರು ದೇವರಾಗ್ಲಿಕ್ಕೆ ಹೇಗೆ ಸಾಧ್ಯ? ಒಂದೊಂದು ಮಕ್ಕಳನ್ನು ಒಂದೊಂದು ರೀತಿ ನೋಡುವ ತಂದೆ ತಾಯಿಗಳು ಕೂಡ ಇದ್ದಾರೆ. ಹಾಗಿರುವಾಗ ಅವರು ದೇವರಾಗಲು ಸಾಧ್ಯವಿಲ್ಲ. ದೇವರೊಂದು ಆಶೀರ್ವಾದ ಇಲ್ಲದೆ ಅವರು ಮಕ್ಕಳನ್ನು ಪಡೆಯಲು ಕೂಡ ಸಾಧ್ಯವಿಲ್ಲ. ಆದರೆ ತಂದೆ ತಾಯಿಯರನ್ನು ಒಳ್ಳೆ ರೀತಿಯಲ್ಲಿ ದೇವರ ವಾಕ್ಯದ ಪ್ರಕಾರ ವಿಧೇಯರಾಗಿ ಜೀವಿಸಬೇಕಷ್ಟೇ. ಹೀಗಿರುವಾಗ ಖಂಡಿತವಾಗಿ ಅವರ ಮೇಲನ್ನು ಹಿಂಬಾಲಿಸಿ ಪ್ರಯೋಜನ ಇಲ್ಲ. ದೇವರು ತಿಳಿಯಪಡಿಸಿದ ಮೇಲೆ ದೇವರ ಮೇಲಿನ ಲೋಕದವರಿಗೂ ನ್ಯಾಯ ತೀರಿಸುವ ದೇವರಿಗೆ ಜ್ಞಾನ ಬೋಧನೆಯನ್ನು ಮಾಡಬಹುದೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸರ್ವವನ್ನ ಸೃಷ್ಟಿ ಮಾಡಿದಂಥ ದೇವರು ಮೇಲೆ ಆಕಾಶವನ್ನಿಟ್ಟಿದ್ದಾರೆ, ಅದರ ಮೇಲೆ ಈಗಲೂ ನೀರು ಇದೆ ಅಂತ ನಮಗೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಮಗೆ ಅದನ್ನು ಓದಿ ತಿಳಿದುಕೊಳ್ಳಬಹುದು. ಅಂತ ಜ್ಞಾನ ಇದ್ದರೆ, ದೇವರು ಜ್ಞಾನವನ್ನು ಕೊಟ್ಟಿದ್ರೆ, ಆಮೇಲೆ ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆ ಭೂಮಿಯನ್ನು ಸೃಷ್ಟಿ ಮಾಡಿದ್ರು, ಅದರಲ್ಲಿರುವುದು ಎಲ್ಲವನ್ನ ಸೃಷ್ಟಿ ಮಾಡಿದ್ರು. ಭೂಮಿಯ ಒಳಗಡೆ ಕೂಡ ಏನು ಮನುಷ್ಯರಿಗೆ ಏನೇನು ಬೇಕು ಎಲ್ಲವನ್ನು ಇಟ್ಟಿದ್ದಾನೆ. ನೀರನ್ನು ಕೂಡ ಇಟ್ಟಿದ್ದಾರೆ. ಎಲ್ಲೆಲ್ಲಿಂದಲೋ ಮಂಜುಗಡ್ಡೆಯನ್ನು ಮೋಡದ ರೂಪದಲ್ಲಿ ತಂದು ಸುರಿತಾ ಇದ್ದಾರೆ. ಹಗಲು ರಾತ್ರಿ ಮಾಡಿದ್ದಾರೆ. ಆಮೇಲೆ ನೋಡಿ, ಆಕಾಶವನ್ನು ಇವತ್ತೊಂದು ಮನೆ ಕಟ್ಟಬೇಕಾದ್ರೆ ಅಡಿಲಿ ಫೌಂಡೇಶನ್ ಹಾಕಬೇಕು, ಅದ್ರ ಮೇಲೆ ಪಿಲ್ಲರ್ ಹಾಕಬೇಕು, ಗೋಡೆ ಕಟ್ಟಬೇಕು, ಆಮೇಲೆ ಟೆರಸ್ ಹಾಕಬೇಕು, ನಾನಾ ರೀತಿಯಲ್ಲಿ. ಇಲ್ಲದ್ರೆ ಅದ ಮನೆ ಬಿದ್ದು ಹೋಗ್ತದೆ. ಆದರೆ ಆಕಾಶವನ್ನು ನೋಡುವ ಒಂದೇ ಒಂದು ಏನಾದರೂ ಅದಕ್ಕೆ ಸಪೋರ್ಟ್ ಇದೆಯಾ? ಇಲ್ಲ. ಹೇಗೆ ನಿಲ್ಲಿಸಿದ್ದಾರೆ ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಗುಡುಗುಗಳು, ಸ್ವಲ್ಪ ಕೆಳಗೆ ವಾಯುಮಂಡಲ, ಎಲ್ಲೆಲ್ಲಿಂದಲೋ ಭೂಮಿಯ ಕಡೆಯಿಂದ ಮಂಜುಗಡ್ಡೆಯನ್ನು ತಂದು ಮಳೆಯ ರೂಪದಲ್ಲಿ ಸುರಿಸೋರಾಗಿದ್ದಾರೆ. ಆ ಸೂರ್ಯ ಚಂದ್ರ ಓಡೋರಾಗಿದ್ದಾರೆ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ಇಂಥ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಜ್ಞಾನ ಬೋಧನೆಯನ್ನು ಮಾಡಬಹುದೇ? ಆದರೆ ಕೆಲವರು ಏನು ಮಾಡ್ತಾ ಇದ್ದಾರೆ, ಇವತ್ತು ದೇವರಿಗೆ ಜ್ಞಾನ ಬೋಧನೆಯನ್ನು ಹೇಳೋರಾಗಿದ್ದಾರೆ. ನೋಡಿ, ಮಾಡಬಹುದಾ? ಖಂಡಿತವಾಗಿಲ್ಲ. ಇಂಥವ್ರಿಗೆ ಏನಾಗ್ತದೆ, ಆಗ ದೇವರಿಂದ ಶಿಕ್ಷೆ ಬಂದೇ ಬರುತ್ತದೆ. ತಿಳಿಯದೆ ಮಾಡಿದಾಗ ಮತ್ತು ಅಂಥವರಿಗೆ ದೇವರು ಏನು ಮಾಡ್ತಾರೆ, ಯಾರ ಮೂಲಕವಾದರೂ ಇವತ್ತು ಖಂಡಿತವಾಗಿ ಒಂದೊಂದು ಮನುಷ್ಯರ ಮೂಲಕವೂ ಕೂಡ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಅದು ಇವತ್ತು ಪೇಪರ್ ಮೂಲಕ ಇರ್ಬೋದು, ಟಿ ವಿ ಮೂಲಕ ಇರ್ಬೋದು, ಮೊಬೈಲ್ ಮೂಲಕ ಇರ್ಬೋದು, ಒಂದೊಂದು ಕವಿಗಳ ಮೂಲಕ, ಒಂದೊಂದು ದೇವರಾದುಕೊಂಡ ಮನುಷ್ಯರ ಮೂಲಕ ಒಂದೊಂದು ವಿಷಯವನ್ನು ತಿಳಿಸ್ತಾ ಬರ್ತಾರೆ. ಅನೇಕ ಪುಸ್ತಕಗಳ ಮುಖಾಂತರ ಕೂಡ. ಆಗಿರುವಾಗ ಮತ್ತು ಕೇಳದೆ ಹೋದರೆ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ದೇವರಿಗೆ ವಿರುದ್ಧವಾಗಿ ಮಾತನಾಡಬಾರದು. ಮೊನ್ನೆ ತಾನೇ 2 ದಿವಸದ ಹಿಂದೆ, ಅಂದರೆ ಈ ದಿವಸಕ್ಕೆ 2 ದಿವಸದ ಹಿಂದೆ ನಾನು ಒಬ್ಬರು ಮಾತಾಡಿದನ್ನು ನಾನು ಅಲ್ಲಿ ನೋಡಿದೆ. ಅವರು ದೇವರಾದರೆ ಯಾಕೆ ಹಾಗೆ ಆಗಬೇಕಿತ್ತು, ಇವರು ದೇವರಾದರೆ ಯಾಕೆ ಹೀಗಾಗಬೇಕು, ಅವನು ಅಷ್ಟು ಹೆಂಡತಿಯನ್ನು ಮಾಡಿಕೊಂಡ, ಇವನಪ್ಪನಿಗೆ 3 ಹೆಂಡತಿ, ಆಗ ಅವರೆಲ್ಲ ದೇವರು ಹೇಗೆ ಅಂತ ನಿಜವಾಗಿದ್ದು ಮಾತಾಡೋಕ್ಕೆ ಹೋಗಬಾರದು. ಅದರಲ್ಲಿ ಒಂದೊಂದು ಅರ್ಥವಿದೆ. ಒಂದೊಂದು ಯುಗದಲ್ಲಿ ಒಂದೊಂದು ಅರ್ಥವನ್ನು ಸೂಚಿಸ್ತಾ ಬಂದಿದ್ದಾರೆ. ಅದನ್ನು ಖಂಡಿತವಾಗಿ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಬೇಕು, ಆಳವಾಗಿ ತಿಳ್ಕೊಳ್ಬೇಕು. ತಿಳಿಯದೆ ಏನೋ ಒಂದು ಸ್ವಲ್ಪ ಈ ಸಾಸಿವೆ ಕಾಲಷ್ಟು ರಾಗಿಯಷ್ಟು ಅಲ್ಪ ಸ್ವಲ್ಪ ತಿಳ್ಕೊಂಡು ಮಾತಾಡೋಕ್ಕೆ ಹೋಗಬಾರದು. ಒಂದೊಂದು ಧರ್ಮವನ್ನು ಕೂಡ ಅವರು ಏನು ಮಾಡ್ತಾರೆ, ಒಬ್ಬೊಬ್ರು ಹೀಯಾಳಿಸ್ತಾರೆ. ಖಂಡಿತವಾಗಿ ಅದರಲ್ಲಿ ಇವತ್ತು ಘರ್ಷಣೆಗಳು ಉಂಟಾಗ್ತವೆ, ಹೊಡೆದಾಟಗಳು, ಗಲಾಟೆಗಳು, ಊರೇ ಗಲಾಟೆ, ಬಹಳಷ್ಟು ವಿರೋಧಗಳು ಬರ್ತವೆ. ಖಂಡಿತವಾಗಿ ಸರಿಯಾಗಿ ತಿಳ್ಕೊಳ್ಳದೆ ದೂಷಣೆ ಮಾಡುವಂಥದ್ದು. ಆದ್ದರಿಂದ ಏನು ಮಾಡಬೇಕಲ್ಲಿ, ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತಾಡೋಕ್ಕೆ ಹೋಗಬೇಕು, ಇಲ್ಲಾಂದರೆ ಮಾತಾಡೋಕ್ಕೆ ಹೋಗಬಾರ್ದು. ಒಬ್ಬೊಬ್ರು ಹೇಳ್ತಾರೆ, ನಮ್ಮ ದೇವರೇ ಸರಿ, ನಮ್ಮ ಗ್ರಂಥವೇ
ಸರಿಯುತ್ತ ಅದು ಹೇಗೆ ದೇವರು ಎಷ್ಟು ಜನ ಇದ್ದಾರೆ ಆಗ ಲೋಕದಲ್ಲಿ, ಒಂದೊಂದು ಗ್ರಂಥದಲ್ಲಿ ಒಂದೊಂದು ಭಾಷೆಯಲ್ಲಿ ಒಂದೊಂದು ಹೆಸರುಗಳಿವೆ, ಒಂದೊಂದು ಹೆಸರುಗಳಲ್ಲ ಒಂದೊಂದು ಗ್ರಂಥಗಳಲ್ಲಿ ಸರ್ವ ಸೃಷ್ಟಿಕರ್ತನಿಗೆ ಎಷ್ಟೋ ಹೆಸರುಗಳಿವೆ ಇವೆ. ಈಗ ಬೈಬಲಲ್ಲಿ ನಾವು ತಗೊಳ್ಳೋಣ, ದೇವರಿಗೆ ಒಂದೇ ಹೆಸರು ಇರೋದು ಎಷ್ಟೋ ಹೆಸರುಗಳಿವೆ. ಅದೇ ರೀತಿ ವೇದಗಳಲ್ಲಿ, ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ಕೂಡ ತಗೊಳ್ಳೋಣ ಎಷ್ಟೋ ಹೆಸರುಗಳಿವೆ. ಅದೇ ಕುರಾನಲ್ಲಿ ತಗೊಳ್ಳೋಣ ಎಷ್ಟೋ ಹೆಸರುಗಳಿವೆ. ಇದನ್ನೆಲ್ಲ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸುಮ್ಮನೆ ಮಾತಾಡಕ್ಕೆ ಹೋಗ್ಬಾರ್ದು. ದೇವರಿಗೆ ಜ್ಞಾನ ಬದೆ ನಾವು ಮಾಡಲೇಬಾರದು. ದೇವರ ನಮಗೆ ಸ್ತೋತ್ರ. ಯಾಕೆಂದ್ರೆ ಸರ್ವವನ್ನ ಸೃಷ್ಟಿ ಮಾಡಿ ಆದಿಲಿ ಒಂದು ಗಂಡು ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿ ಅದಕ್ಕೆ ಮೊದಲೇ ಆ ಮನುಷ್ಯರಿಗೆ ಬೇಕಾದಂತ ಸೂರ್ಯ, ಚಂದ್ರ, ನಕ್ಷತ್ರ, ಗಿಡ, ಮರ, ಪ್ರಾಣಿ, ಪಕ್ಷಿ, ಹಣ್ಣು, ಹಂಪಲುಗಳು ಎಲ್ಲವನ್ನ ಸೃಷ್ಟಿ ಮಾಡಿ ಕೊನೆಗೆ ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. ಅವರ ಸಂತಾನವೇ ಆಗಿದೆ ಇವತ್ತು ಇಡೀ ಭೂಲೋಕದಲ್ಲಿ ಎಷ್ಟೋ ಕೋಟಿ ಜನಸಂಖ್ಯೆ. ಅದು ನೋಡಿ ಅಲ್ಲಿ ಏನ್ ಮಾಡಿದ್ರು, ಅಲ್ಲಿ ಆದಿಕಾಂಡ, ಬೈಬಲಿನಲ್ಲಿ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನವನ್ನ ಓದುವಾಗ ಆ ಒಂದು ಗಂಡು ಹೆಣ್ಣು ಇಡೀ ಲೋಕದಲ್ಲಿ ಇದ್ದಂಥವರು ಅವರಿಗೆ ಒಂದು ಆಶೀರ್ವಾದವನ್ನ ಮಾಡಿದ್ರು. ಆ ಪರಮಾತ್ಮ ಭಗವಂತನು ಅಂದ್ರೆ ಯೆಹೋವ ದೇವರು ಅಂದ್ರೆ ಯೇಸು ಕ್ರಿಸ್ತರು ಅಂದ್ರೆ ಅಲ್ಲಾಹ್ ಅಕ್ಬರ್ ಏನ್ ಮಾಡಿದ್ರು, ಈ ಭೂಲೋಕವಿಡೀ ನಿಮ್ಮ ಸಂತಾನ ತುಂಬಿಕೊಳ್ಳಲಿ, ಈ ಭೂಮಿಯನ್ನು ವಶಪಡಿಸಿಕೊಳ್ಳಲಿ ಅಂತ ಆ ಒಂದು ಗಂಡು ಹೆಣ್ಣಿನ ಸಂತಾನವಾಗಿದೆ ಇವತ್ತು ಇವತ್ತು ಇಡೀ ಜಗತ್ತಿನಲ್ಲಿರುವಂತ ಜನಸಂಖ್ಯೆ. ಬರ್ತಾ ಬರ್ತಾ ಒಂದೊಂದು ಕಡೆ ಒಂದೊಂದು ನಿಯಮಗಳಾಯಿತು, ಒಂದೊಂದು ಕಡೆ ಒಂದೊಂದು ಪ್ರವಾದಿಗಳನ್ನ ಕೊಟ್ಟರು, ಒಂದು ಕಡೆ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದ್ರು. ಇದನ್ನೆಲ್ಲ ಚೆನ್ನಾಗಿ ನಾವು ಬಹಳ ತಿಳ್ಕೊಳ್ಬೇಕು. ಹಾಗೆ ಅಲ್ಲಿ ಏನ್ ಮಾಡಬೇಕಾಗಿದೆ, ನಾವು ದೇವರಿಗೆ ಜ್ಞಾನ ಬೋಧನೆಯನ್ನು ಮಾಡೋಕ್ಕಾಗೋದಿಲ್ಲ. ದೇವರು ಸರ್ವವನ್ನು ಸೃಷ್ಟಿ ಮಾಡಿ ಇವತ್ತು ಪ್ರತಿಯೊಂದು ಮನುಷ್ಯನಿಗೆ, ಪಶು ಪ್ರಾಣಿಗಳಿಗೆ ಇದು ತಿನ್ನಕ್ಕೆ ಊಟಗಳು, ಅನ್ನ, ಆಹಾರ, ಹಣ್ಣು, ಹಂಪಲು, ನೀರನ್ನು ಕೊಡ್ತಾ ಇರೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಹಾಗೆ ಇವತ್ತು ಅನೇಕರು ದೇವರ ವಿರುದ್ಧ ಮಾತಾಡೋರಾಗಿದ್ದಾರೆ. ಅದರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಯೇಸುಸ್ವಾಮಿ ಕೂಡ ಹೇಳಿದ್ದು ಅದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ. ನರಪುತ್ರನ ವಿರುದ್ಧ ಮಾತಾಡಿದರೆ ಒಂದು ವೇಳೆ ಕ್ಷಮೆ ದೊರಕಬಹುದು, ಪವಿತ್ರಾತ್ಮನ ವಿರುದ್ಧ ಮಾತಾಡಿದರೆ ಇಹದಲ್ಲಾಗಲಿ ಪರದಲ್ಲಾಗಲಿ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇಹದಲ್ಲಿ ಅಂದ್ರೆ ಈ ಭೂಲೋಕದಲ್ಲಿ ಸಾಯಕ್ಕೆ ಮೊದಲು ಕೂಡ ಅವರು ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಗ್ತದೆ. ಸತ್ತ ಮೇಲೆ ನ್ಯಾಯ ತೀರ್ಪಿನ ದಿವಸ ನೇರವಾಗಿ ಅವರ ಆತ್ಮ ಅಗ್ನಿಕುಂಡಕ್ಕೆ, ನರಕಕ್ಕೆ ಅಂದ್ರೆ ಪಾತಾಳಕ್ಕೆ ಹೋಗುವುದರಲ್ಲಿ ಸಂಶಯವೇ ಇಲ್ಲ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಖಂಡಿತವಾಗಿ ದೇವರಿಗೆ ನ್ಯಾಯ ತೀರಿಸುವ ಹಕ್ಕು ಮನುಷ್ಯನಿಗಿಲ್ಲ, ಅದು ಆಗುವುದು ಇಲ್ಲ. ಬೋಧನೆಯನ್ನು ಕೂಡ ಮಾಡಬಾರ್ದು. ಗೊತ್ತಿದ್ರೆ ಮಾತ್ರ ಸರಿ ಮಾತಾಡಬೇಕು. ಇಲ್ಲದ್ರೆ ಅಪೊಸ್ತಲನಾದ ಪೌಲರು ಹೇಳಿದರೆ, ಗೊತ್ತಿಲ್ಲದ ಹೋದ್ರೆ ಕೇಳಿ ಕೇಳಿ ತಿಳ್ಕೊಳ್ಳೋರೇ ಬುದ್ಧಿವಂತರು, ಜ್ಞಾನವಂತರು ಅಂತ. ಇಲ್ಲ, ಕೇಳಿ ಕೇಳಿ ತಿಳ್ಕೊಳ್ಬೇಕು. ಅದು ಸಾಧ್ಯವಾಗ್ಲಿಲ್ಲ, ಸುಮ್ಮನೆ ಇದ್ದು ಬಿಡ್ಬೇಕು ಅವರವರ ಪಾಡಿಗೆ. ಇಷ್ಟೇ. ಖಂಡಿತವಾಗಿ ದೇವರಲ್ಲಿ ನಾವು ಪ್ರಶ್ನೆ ಮಾಡಕ್ಕೆ ಹೋಗಬಾರದು. 23ನೇ ವಚನ, ಯೋಬನು 23ನೇ ವಚನ. ಒಬ್ಬನು ಸಮೃದ್ಧನಾಗಿ ತುಂಬಾ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯುವನು. ಒಬ್ಬನು ಸಮೃದ್ಧನಾಗಿ ತುಂಬಾ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯುವನು. ಏನಕ್ಕೆ ಸ್ತೋತ್ರ. ಒಬ್ಬನಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ, ಐಶ್ವರ್ಯ, ಹಣ, ಕಾಸುಗಳು ಬೇಕಾದಷ್ಟು ಇರ್ತದೆ, ನೆಮ್ಮದಿಯಿಂದಲೂ ಇರ್ತದೆ. ಆದ್ರೆ ಅವನು ಏನಾಗ್ತಾರೆ, ಸತ್ತೇ ಸಾಯ್ತಾನೆ. ಎಷ್ಟೇ ಆಸ್ತಿ ಐಶ್ವರ್ಯ ಇದ್ರು ಆಗ ನನ್ನದು, ನಾನು ಮಾಡಿದೆ, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಬೆಳ್ಳಿ, ನನ್ನ ಬಂಗಾರ, ಇದೆಲ್ಲವೂ ನನ್ನದೇ, ನಾನು ಮಾಡಿದೆ ಅಂತ ಹೇಳಿದ್ರೆ ಅವನು ಯಾಕೆ ಸಾಯ್ಬೇಕಪ್ಪ? ಅವನು ಸಾಯ್ಬಾರ್ದಲ್ವಾ? ಯಾವಾಗಲೂ ಅವನಿಗೆ ಸಾವು ಬರಬಾರ್ದಲ್ಲ. ಆದ್ರೆ ಇಲ್ಲಿ ಸಾಯ್ತಾನೆ ಅಂತ ಯೋಬ ಹೇಳಿದ್ದಾನೆ. ಆದಿ ಕಾಲದಿಂದಲೂ ನೋಡುವಾಗ ಹಾಗೆಯೇ ಮನುಷ್ಯರು ಸಾಯಲೇಬೇಕು. ಅವ್ರು ಎಂಥ ಕೋಟೀಶ್ವರೇ ಆಗಲಿ, ಏನೇ ಆಗಲಿ, ಇಡೀ ಜಗತ್ತಿನ ನಂಬರ್ 1 ಐಶ್ವರ್ಯವಂತನೇ ಆಗಲಿ, ಇವತ್ತು ಅವನು ಸಾಯಲೇಬೇಕು, ಮಣ್ಣಾಗಲೇಬೇಕು. ಕಾರಣ ಅವನು ನನ್ನದು ಅಂತ ಹೇಳುವಾಗ ದೇವರೊಂದಿಗೆ ಮಾತನಾಡುವವರು, ದೇವರ ವಿರುದ್ಧವಾಗಿ ಮಾತಾಡುವ, ದೇವರನ್ನು ಪ್ರಶ್ನೆ ಮಾಡೋನು, ಬೋಧನೆ ಮಾಡೋನು ಸಾಯಬಾರ್ದಲ್ಲ? ಖಂಡಿತವಾಗಿ ಸಾಯ್ತಾನೆ. ಯಾಕೆ? ದೇವರು ಆದಿ ಮಾನವನಿಗೆ ಹೇಳಿದ ಒಂದು ಮಾತನ್ನ ಹೇಳಿದ್ರು. ಆ ಮಾತನ್ನು ಕೇಳದೆ ಹೋದಾಗ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ನೀನು ಮಣ್ಣಿನಿಂದ ಹುಟ್ಟಿದವನು, ಸತ್ತು ಮಣ್ಣಿಗೇ ಹೋಗುವಂತ ಒಂದು ಶಾಪವನ್ನ ಕೊಟ್ರು. ಹಾಗೆ ನೋಡಿ, ಪ್ರತಿಯೊಬ್ಬರು ಹುಟ್ಟಿ ವಾಪಸ್ ಎಲ್ಲಿಂದ
ಆದಿ ಮಣ್ಣಿನಿಂದ ಉಂಟಾದವನ ಸಂತಾನವಾಗಿದ್ದೇವೆ. ಪುನಃ ನಾವು ಸತ್ತಾಗ ಏನಾಗಬೇಕು? ಆ ದೇವರ ಶಾಪದಿಂದ ಅವರನ್ನು ಸುಟ್ಟು ಬೂದಿ ಆದರೂ ಅವರು ಮಣ್ಣಿಗೆ ಹೋಗಬೇಕು, ಅಥವಾ ಸಮಾಧಿ ಮಾಡಿದ್ರು ಕೂಡ ಮಣ್ಣಿಗೆ ಹೋಗಬೇಕು. ಹೌದಲ್ವಾ? ಆದ್ರಿಂದ ಏನಾಗ್ತದೆ? ಪ್ರತಿಯೊಬ್ಬರು ಸಾಯಲೇಬೇಕು. ಹೀಗಿರುವಾಗ ದೇವರಿಗೆ ನ್ಯಾಯ ತೀರಿಸಬಹುದಾ? ನಾವು ದೇವರಿಗೆ ಬೋಧನೆಯನ್ನ ಮಾಡಬಹುದಾ? ಖಂಡಿತವಾಗ್ಲೂ ಇಲ್ಲ. ಎಂಥವರಾದರೂ ಸಾಯಲೇಬೇಕು. ಅದಕ್ಕೂ ನ್ಯಾಯ ತೀರ್ಪು ಇದೆ. 2 ಕೊರಿಂಥರಿಗೆ ಬರೆದ ಪತ್ರ 5ನೇ ಅಧ್ಯಾಯ 10ನೇ ವಚನ ಬೈಬಲಿನಲ್ಲಿ ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ನ್ಯಾಯ ತೀರ್ಪಿಯಾಗಿ ಕ್ರಿಸ್ತನ ಮುಂದೆ ಯಥಾಸ್ಥಿತಿಯಾಗಿ ಕಾಣಿಸಿಕೊಳ್ಳಬೇಕು. ಅಂದ್ರೆ ನ್ಯಾಯ ತೀರ್ಪಿಗೆ ದೇವರು ಕೊನೆಯ ದಿವಸದಲ್ಲಿ ಪರಲೋಕದಿಂದ ಅಂದ್ರೆ ಕೈಲಾಸ ವೈಕುಂಠದಿಂದ ಬೆಂಕಿಯ ಮಧ್ಯದಲ್ಲಿ ಲಕ್ಷಾನು ಲಕ್ಷ ದೇವ ದೂತರೊಂದಿಗೆ ಭೂಲೋಕಕ್ಕೆ ಇಳಿದು ಬರೋರಾಗಿದ್ದಾರೆ. ಅದು ಎಲ್ಲಿಗೆ? ಈಗಿನ ಇಸ್ರೇಲ್ ದೇಶದ ಜೆರುಸಲೇಮ್ ಎಂಬ ಹೇಳುವ ಒಂದು ಊರಿಗೆ ಅಲ್ಲಿ ಬರೋರಾಗಿದ್ದಾರೆ. ಅದು ಪ್ರಪಂಚದ ಮಧ್ಯ ಒಂದು ಸ್ಥಳವಾಗಿದೆ. ಇಡೀ ಪ್ರಪಂಚಕ್ಕೆ ಮಧ್ಯ ಸ್ಥಳ ಅದುವೇ ಆಗಿದೆ. ಆದ್ರಿಂದ ಅಲ್ಲೇ ಹುಟ್ಟಿದರು, ಅಲ್ಲೇ ಸತ್ತರು, ಅಲ್ಲಿಂದಲೇ ಪುನರುತ್ಥಾನಗೊಂಡರು, ಅಲ್ಲಿಂದಲೇ ಕೈಲಾಸಕ್ಕೆ ಏರಿ ಹೋದರು. ಪುನಃ ಬರುವುದು ಅಲ್ಲಿಗೆ. ಈಗಿನ ಇಸ್ರೇಲ್ ದೇಶದ ಬೆತ್ಲೆಹೇಮ್ ಎಂಬ ಸ್ಥಳ ಅದು. ಅಲ್ಲಿ ಅವರು ಹುಟ್ಟಿದ್ದು. ಅದರ ಜೆರುಸಲೇಮ್, ಒಟ್ಟಿನಲ್ಲಿ ಇಸ್ರೇಲ್ ದೇಶ. ಅಲ್ಲಿ ಖಂಡಿತವಾಗಿ ಅಲ್ಲಿಗೆ ಏನಾಗ್ತಾರೆ? ಇಳಿದು ಬರೋವರಾಗಿದ್ದಾರೆ. ಆವಾಗ ಅವತ್ತು ಏನಾಗ್ತದೆ? ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ನ್ಯಾಯ ತೀರ್ಪು ಇದ್ದೇ ಇದೆ. ಅವನು ಎಂಥವನೇ ಆಗಿರಲಿ, ಯಾವ ಮಂತ್ರಿ ಆಗಿರಲಿ, ಏನೇ ಆಗಿರಲಿ. ಹೀಗಿರುವಾಗ ನಾವು ದೇವರನ್ನು ಪ್ರಶ್ನೆ ಮಾಡಲು ಹೋಗಬಾರದು ಅಂತ ಇದರ ಅರ್ಥವಾಗಿದೆ. 24ನೇ ವಚನ, ಅವನ ತೊಟ್ಟಿಗಳಲ್ಲಿ ಹಾಲು ತುಂಬಿರುವುದು, ಅವನ ಆಸ್ತಿ ಮಜ್ಜೆಯು ಸಾರವಾಗಿರುವುದು. ಎಷ್ಟೇ ಇವತ್ತು ಅವನ ಆಸ್ತಿ, ಐಶ್ವರ್ಯ, ಶಾಂತಿ, ಸಮಾಧಾನ, ನೆಮ್ಮದಿಯು, ಎಷ್ಟೇ ಆಸ್ತಿ ಪಾಸ್ತಿ ಅವನಲ್ಲಿ ಇರ್ಬೋದು, ಎಷ್ಟೋ ಅವನಲ್ಲಿ ಇರ್ಬೋದು, ಹಾಲು ಕೂಡ ಎಷ್ಟೋ ತುಂಬಿರ್ಬೋದು, ತೊಟ್ಟಿ ತುಂಬಿರ್ಬೋದು. ಆದರೆ ಅವನು ಸಾಯಲೇಬೇಕು. ಅವನು ಮಾಡಿದ ಒಳ್ಳೆಯದಕ್ಕೂ ನ್ಯಾಯ ತೀರ್ಪು ಇದೆ, ಕೆಟ್ಟದಕ್ಕೂ ನ್ಯಾಯ ತೀರ್ಪು ಇದೆ. ದೇವರು ಪಕ್ಷಪಾತಿ ಅಲ್ಲ. ಪ್ರತಿಯೊಂದನ್ನು ಸೃಷ್ಟಿ ಮಾಡಿದವರು ಪರಿಶುದ್ಧರಾಗಿದ್ದಾರೆ. ಎಲ್ಲದಕ್ಕೂ ನ್ಯಾಯ ತೀರ್ಪು ಕೊಡೋರು ಅವರೇ ಆಗಿದ್ದಾರೆ. ಇವತ್ತು ನೋಡಿ, ಉದಾಹರಣೆಗೆ ಒಂದೊಂದು ಊರೇ ಸುನಾಮಿ, ಚಂಡಮಾರುತ, ಬೆಟ್ಟಗಳು ಜರಿಯೋದು, ಪ್ರವಾಹ ಬಂದು ಕೊಚ್ಚಿ ಹೋಗ್ತಾ ಇದೆ. ಎಂತೆಂಥೋ ವಿಜ್ಞಾನಿಗಳಿದ್ದಾರೆ, ಆಗ ಅದನ್ನು ಅವ್ರಿಗೆ ನಿಲ್ಲಿಸಬಹುದಲ್ಲ. ಇವತ್ತು ಆರ್ಮಿಯವರಿದ್ದಾರೆ, ಎಂತೆಂಥವರು ಇದ್ದಾರೆ, ಎಲ್ಲವನ್ನ ನಿಲ್ಲಿಸಬಹುದಲ್ಲ. ಯಾಕೆ ಊರೇ ಮಣ್ಣಾಗಿ ಹೋಗ್ತದೆ? ಎಂತೆಂಥೋ ಕೋಟ್ಸಾರು ಆಸ್ತಿ ಪಾಸ್ತಿ, ಹಣ, ಅಂತಸ್ತು, ಬೆಳ್ಳಿ ಬಂಗಾರ ಕೆಜಿ ಕೊಳ್ತೋಗಿರ್ತದೆ. ಎಂತೆಂಥೋ ಬ್ಯಾಂಕುಗಳೆಲ್ಲ ಕೊಳ್ತು ಹೋಗಿರ್ತವೆ. ಕಡೆಗೆ ಅವರು ಗಂಜಿ ಕೇಂದ್ರದಲ್ಲಿ ಕೂತಿರ್ಬೇಕಾಗ್ತದೆ. ಸರ್ಕಾರ ಕೊಟ್ಟಂತ ಗಂಜಿಯನ್ನು ಏನಾಗ್ತದೆ ಪರಿಸ್ಥಿತಿ ನೋಡಿ. ಇದುವೇ ಅವನು ಎಂಥವನೇ ಆಗಲಿ ದೇವರ ನ್ಯಾಯ ತೀರ್ಪಿನಿಂದಾಗ ದೇವರಿಗೆ ಪ್ರಶ್ನೆ ಮಾಡೋಕ್ಕಾಗ್ತದ? ಯಾಕೆ ಬೆಟ್ಟವನ್ನು ಜರ್ಸಿದೆ, ಯಾಕೆ ನೀನೆಂತ ಒಂದು ಪ್ರಶ್ನೆ ಮಾಡೋಕ್ಕಾಗ್ತದ? ಇಲ್ಲ. ಮಾಡಿದುಣ್ಣೋ ಮಾರಾಯ ಅಂತ ಅಷ್ಟೇ. ನೀವು ಮಾಡಿದ್ದು ಅನುಭವಿಸು. ಅದಕ್ಕೆ 2 ಕೊರಿಂಥಿ 5:10 ಅಪೊಸ್ತಲ ಪೌಲ ಹೇಳಿದ್ದು ಕೊರಿಂಥ ಸಭೆಗೆ, ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಭೂಲೋಕದಲ್ಲೇ ಇದೆ ಶಿಕ್ಷೆ. ಕಡೆಗೆ ನರಕದಲ್ಲಿ ಕೂಡ ಅಂತೂ ಅದು 2ನೇ ಶಿಕ್ಷೆ ಕಾಣಲಿ ಖಂಡಿತವಾಗಿ ಇದೆ. ಇದು ಪ್ರಕಟಣೆ 21:8 ಬರೆಯಲ್ಪಟ್ಟಿದೆ. ಗದಗದಗದಂತ ಉರಿಯುವ ಬೆಂಕಿ ಅಗ್ನಿ ಕುಂಡಕ್ಕೆ ಹೋಗಿ ಬೀಳಬೇಕಾಗ್ತದೆ. ಅದು 2ನೇ ಮರಣ ಅಂತಂದ್ರೆ ನರಕದಲ್ಲಿ. 1ನೇ ಮರಣ ಈ ಭೂಲೋಕದಲ್ಲಿ ಶಿಕ್ಷೆಯನ್ನು ಅನುಭವಿಸುವಂಥದ್ದು. ಆದ್ರಿಂದ ನಾವು ದೇವರನ್ನು ತಾತ್ಸಾರ ಮಾಡಲು ಹೋಗಬಾರದು. ಎಷ್ಟೇ ಆಸ್ತಿ ಪಾಸ್ತಿ ಇದ್ರೂ ಕೂಡ ಮಣ್ಣಾಗಲೇಬೇಕು. ಆದ ದೇವರು ತಿಳಿಸಿದಾಗ ಚೆನ್ನಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಮುಂದೆ ಜೀವಿಸಿ ದೇವರ ಆಶೀರ್ವಾದವನ್ನು ಪಡೆಯುವುದೇ ಬಹಳ ಉತ್ತಮವಾಗಿದೆ. ಇದು ಪ್ರಸಂಗಿ 12ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ ಜಾನಿ ಸೊಲೊಮೋನರು ಕೂಡ ಇದನ್ನೇ ಹೇಳಿದ್ದಾರೆ. ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ನಿನ್ನ ಯೌವನದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ ಅಂತೇಳಿ. ಯೌವನದಲ್ಲಿ ಬರುವಂತಹ ಕಷ್ಟ, ಸಂಕಟ, ದುಃಖಗಳು ನಾವು ಗರ್ವ ಅಹಂಕಾರದಿಂದ ಮೆರೆದ್ರೆ ವಯಸ್ಸಾದ ಹೊತ್ತಿಗೆ ಒಂದೊಂದು ಅಂಟಾಗ್ತದೆ. ಅದು ದೇವರೇ ಕೊಡುವಂಥದ್ದು ಕಾರಣ. ಯೌವನದಲ್ಲಿ ದೇವರು ತಿಳಿಪಡಿಸಿದಾಗ ಮಾತಿಗೆ ಕಿವಿ ಕೊಡದ ಕಾರಣ. ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನದಲ್ಲಿ ಮತ್ತೊಂದು ಮಾತನ್ನು ಕೂಡ ಜಾನಿ ಸೊಲೊಮೋನ ಹೇಳಿದ್ದಾರೆ. ನಮ್ಮ ಆತ್ಮವು ದೇವರಿಂದ ಬಂದಿದ್ದು, ಉಪವಾಸವು ದೇವರ ಬಳಿಗೆ ಸೇರಬೇಕಾದ್ರೆ ಅದರ ಒಳಗೆ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ ಅಂತೇಳಿ. ನಮ್ಮ ಪ್ರತಿಯೊಬ್ಬರ ಜೀವ ಯಾರದಾಗಿದೆ? ದೇವರ ಪರಲೋಕದಿಂದ ಬಂದಂತ ಜೀವವಾಗಿದೆ. ಈ ಗಾಳಿಯಲ್ಲಿ ದೇವರ
ದೇವರ ಜೀವದ ಶಕ್ತಿ ಇರೋದ್ರಿಂದ ನಾವು ಉಸಿರಾಡೋದ್ರಿಂದ ನಾವು ಬದುಕ್ತೇವೆ. ಉಸಿರಾಡದೆ ಹೋದರೆ ನಾವು ಬದುಕ್ತೇವೆ ಇಲ್ಲ. ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಉಸಿರಾಡಿದ್ರೆ ಬದುಕ್ತಾವ? ಯಾವುದಾದ್ರೂ ಬೆಳೆ ಗಿಡ ಮರ ಬಳ್ಳಿಗಳು ಕೂಡ ಬದುಕ್ತಾವ? ಖಂಡಿತವಾಗಿ ಸಾಧ್ಯ ಇಲ್ಲ. ಕಾರಣ ಯಾಕೆಂದ್ರೆ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಅದು ವಾಪಸ್ ನಾವು ಸತ್ತ ಮೇಲೆ ಏನಾಗ್ತದೆ, ದೇವರ ಬಳಿಗೆ ಹೋಗ್ಬೇಕಾದ್ರೆ, ಪರಲೋಕದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆಯಬೇಕಾದ್ರೆ ಅದರ ಒಳಗಾಗಿ ದೇವರಿಂದ ಆದುಕೊಂಡವರ ಮುಖಾಂತರ ತಿಳಿಸ್ತಾರೆ ಯೌವನ ಪ್ರಾಯದಲ್ಲಿಯೇ. ಆವಾಗ ಅರಿತುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ತಂದೆ ತಾಯಿಗಳು ಏನಾದರೂ ತಪ್ಪಿ ಹೋಗಿದ್ದರೆ ಅದರಿಂದ ನಾವು ದೂರ ಆಗಿ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿ ಪರಿಶುದ್ಧರಾಗಿ ಭೂಲೋಕದ ಜೀವನದಲ್ಲಿ ನಮ್ಮ ಜೀವಮಾನವನ್ನು ಅಂತ್ಯಗೊಳಿಸಿದರೆ ಮಾತ್ರ ಪರಲೋಕಕ್ಕೆ ನಮ್ಮ ಆತ್ಮವು ಸೇರ್ತದೆ. ಇಲ್ಲದ್ರೆ ಖಂಡಿತವಾಗಿ ನರಕಕ್ಕೆ ಹೋಗಿ ಭೂಲೋಕದಲ್ಲಿ ಯಾವ ರೀತಿ ದೇವರ ಮಾತನ್ನು ಕೇಳದಿದ್ರೆ ನಾವು ನರಕ ಬರ್ತೇವೆ, ಶಿಕ್ಷೆ ಅನುಭವಿಸ್ತೇವೋ ಅದರ ಎಷ್ಟೋ ಪಾಲು ನರಕದಲ್ಲಿ ನಾವು ಅಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ಪ್ರಕಟಣೆ 21ನೇ ಅಧ್ಯಾಯ 8ನೇ ವಾಕ್ಯ, ಇಂತಿಂತಿದನ್ನ ಮಾಡಬೇಡಿ, ಇಂತಿಂತನೆಲ್ಲ ಮಾಡೋರು ಗದ 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 ಅಂತ ಉರಿಯುವ ಅಗ್ನಿ ಕುಂಡಕ್ಕೆ ಹೋಗಿ ಬೀಳ್ತಾರೆ. ಅದು 2ನೆಯ ಮರಣ ಅಂತ ಯೇಸುಸ್ವಾಮಿ ಹೇಳಿದ್ದು, ಅಂದ್ರೆ ಪರಮಾತ್ಮನು ಹೇಳಿದ್ದು ಅದನ್ನೇ. 2ನೆಯ ಮರಣ ಅಂದ್ರೆ 1ನೇ ಮರಣ ಭೂಲೋಕದಲ್ಲಿ ದೇವರ ಮಾತನ್ನು ಕೇಳದೆ ಹೋದ್ರೆ, ವಿರುದ್ಧವಾಗಿ ಮಾತಾಡಿದ್ರೆ, ದೇವರು ಆದುಕೊಂಡವರಿಗೆ ಆಗಲಿ ದೇವರಿಗೆ ಆಗಲಿ ವಿರುದ್ಧವಾಗಿ ಮಾತಾಡಿದ್ರೆ, ಪ್ರಶ್ನೆ ಮಾತಾಡಿದ್ರೆ ಖಂಡಿತವಾಗಿ ಬಹಳ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸುವಂಥದ್ದು. ಆಮೇಲೆ 2ನೇ ನರಕ ಅಗ್ನಿಕುಂಡ ಅಂದ್ರೆ ನ್ಯಾಯ ತೀರ್ಪಿನ ದಿವಸ ಆತ್ಮ ಹೋಗಿ ನರಕಕ್ಕೆ ಹೋಗುವಂಥದ್ದು, ಅಲ್ಲಿ ಬಹಳ ಶಿಕ್ಷೆಯನ್ನ ಅನುಭವಿಸುವಂಥದ್ದು. ಇದು 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ಯಾರು ಯಾವ ಕಡೆಗೆ ಹೋಗ್ತಾರೆ ಅಂತೇಳಿ ಈ ಭೂಲೋಕದಲ್ಲಿಯೇ ಅವರನ್ನ ಕಂಡು ಹಿಡಿಯುವುದಂತೆ. ದೇವರ ನಾಮಕ್ಕೆ ಸ್ತೋತ್ರ. ಅದು ಅವರು ಯಾವ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಕಂಡು ಹಿಡಿಬೇಕಾದ್ರೆ ವಿಶೇಷವಾದ ಜ್ಞಾನ ಇದ್ದವರಿಗೆ ಮಾತ್ರ, ದೇವರು ವಿಶೇಷವಾದ ಜ್ಞಾನವನ್ನು ಯಾರಿಗೆ ಕೊಟ್ಟಿದ್ದಾರೋ ಅವರು ಮಾತ್ರ ಇದನ್ನ ಕಂಡುಹಿಡಿಬಹುದು. ಯಾರ ಹೃದಯದಲ್ಲಿಯೋ ಮನಸ್ಸಿನಲ್ಲಿಯೋ ದೇವರ ವಾಕ್ಯಗಳು ಜ್ಞಾನದಲ್ಲಿ ಪ್ರಿಂಟ್ ಆಗಿದೆಯೋ ಅವರು ಮಾತ್ರ ಇವರನ್ನ ಕಂಡುಹಿಡಿಬಹುದು. ಯಾರ ಹೃದಯದಲ್ಲಿ 10 ಆಜ್ಞೆಗಳು ಚೆನ್ನಾಗಿ ನಾಟಿದೆಯೋ, ಹೃದಯ ಎಂಬ ಹಲಗೆಯಲ್ಲಿ 10 ದಶಾಜ್ಞೆಗಳನ್ನು ಬರೆದಿದ್ದಾರೋ ದೇವರು, ಅವರಿಗೆ ಮಾತ್ರ ಇವರು ಯಾವ ಕಡೆಗೆ ಹೋಗ್ತಾರೆ ಅಂತೇಳಿ ಅವರಿಗೆ ಮಾತ್ರ ಕಂಡುಹಿಡಿಬಹುದು. ಆದ್ರಿಂದ ಖಂಡಿತವಾಗಿಯೂ ದೇವರಿಗೆ ಬುದ್ಧಿವಾದ ಹೇಳಕ್ಕೆ ಹೋಗಬಾರ್ದು, ನ್ಯಾಯ ತೀರ್ಸಕ್ಕೆ ಹೋಗಬಾರ್ದು, ಬೋಧನೆಯನ್ನು ಕೂಡ ನಾವು ಮಾಡಕ್ಕೆ ಹೋಗಬಾರ್ದು. ಎಷ್ಟೇ ಆಸ್ತಿ ಪಾಸ್ತಿ ಏನೇ ಇಲ್ಲ ಇದ್ರೂ ಕೂಡ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಸಾಯಲೇಬೇಕಾಗ್ತದೆ. ಅದರ ಒಳಗೆ ನಾವು ದೇವರನ್ನು ಅರಿತುಕೊಂಡು ಆಶೀರ್ವಾದವನ್ನು ಪಡೆದು ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುವುದು ಎಷ್ಟೋ ಒಳ್ಳೆಯದು. ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಒಂದು ವೇಳೆ ತಪ್ಪಿ ಹೋಗಿದ್ದರೆ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಬರಲು ಸಾಧ್ಯವಿಲ್ಲ, ನಿಮ್ಮ ಬಳಿಗೆ ಬರಲು ಸಾಧ್ಯವಿಲ್ಲ, ನಿಮ್ಮಿಂದ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ಅವರವರ ಮಕ್ಕಳನ್ನು ಕೂಡ ಚೆನ್ನಾಗಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ